Hi guys, welcome to Toss and Talk. ಎಲ್ಲರಿಗೂ ಸ್ವಾಗತ. ಇಂಡಿಯಾ ಇಂಟು ದ ಸೆಮಿಫೈನಲ್ಸ್. ಸೂಪರ್ ಆಗಿತ್ತು ಇವತ್ತು ಗೇಮು. ಇವತ್ತು ಯಾರಾದರೂ ಗೇಮ್ ಮಿಸ್ ಮಾಡಿದರೆ ಹೋಗ್ಬಿಟ್ಟು ಹೈಲೈಟ್ಸ್ ನೋಡ್ಕೊಂಬನ್ನಿ. ಲಾಸ್ಟು ಒಂದು 2 ಓವರ್ ತನಕನೂ ಗೇಮ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾವು ಗೆಲ್ತೀವ ಅವ್ರು ಗೆಲ್ತೀವ ಅಂತಲೇ ಇದ್ದಿದ್ದು. ಆ್ಯಂಡ್ ಸಂಜು ಸ್ಯಾಮ್ಸನ್ ಅಂತೂ ಸೂಪರಾಗಿ ಆಡಿದ್ರು. ಅವ್ರು ಮತ್ತೆ ಪ್ರೂವ್ ಮಾಡ್ಕೊಂಡ್ರು. ಅವರು ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಈ ಥರ ಆಡ್ತೀನಿ ಅಂತ. ಏನಕ್ಕಂದರೆ ವರ್ಲ್ಡ್ ಕಪ್ಗಿಂತ ಮುಂಚೆ T20 ಸೀರೀಸಲ್ಲಿ ಟೀಮಿಂದ ಡ್ರಾಪ್ ಆಗ್ತಾರೆ. ಆ್ಯಂಡ್ ವರ್ಲ್ಡ್ ಕಪ್ ಅಂತ ಬಂದಾಗ ಫಸ್ಟ್ ಸ್ವಲ್ಪ ಗೇಮ್ಸ್ ಚಾನ್ಸಸ್ ಸಿಗಲ್ಲ. ಬಟ್ ಲಾಸ್ಟ್ ಗೇಮ್ ಚಾನ್ಸ್ ಸಿಕ್ಕಿತ್ತು. ಸ್ಟಾರ್ಟ್ ಮಾಡಿಬಿಟ್ಟು ಬಿಗಿನಿಂಗ್ಸಿಗೆ ಕನ್ವರ್ಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ನಾನು ಪ್ರಿವ್ಯೂದಲ್ಲೇ ಹೇಳಿದ್ದೆ ಸಂಜು ಸ್ಯಾಮ್ಸನ್ ಇವತ್ತು ಬಿಗಿನಿಂಗ್ಸ್ ಆಡ್ತಾರೆ, ಅವ್ರು ಗೇಮ್ ಚೇಂಜರ್ ಆಗ್ತಾರೆ ಅಂತ. ಸೊ ಹಂಗೆ ಆಯಿತು. ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಶಾರ್ಟ್ ಸೆಲೆಕ್ಷನ್ಸು ಎಲ್ಲದೂ ಬೇರೆ ಮ್ಯಾಚ್ ಥರ ಅರ್ಜೆಂಟಾಗಿ ಬಿಗ್ ಶಾರ್ಟ್ಸ್ ಎಲ್ಲ ಆಡೋಕ್ಕೋಗಿ ಏನೂ ಮಾಡಲಿಲ್ಲ. ಕರೆಕ್ಟಾಗಿ ಆಡಿದ್ರು. ಅವ್ರು ಹೊಡೆದಿದ್ದು ಇವತ್ತು 4ಕ್ಕೆ 6 ಒಂದು 12 4 ಹೊಡೆದಿದ್ದಾರೆ. ಎಲ್ಲ ಗ್ರೌಂಡ್ ಮೇಲೇ ಹೊಡೆದ್ರು ಇವತ್ತು. ಯಾವುದು ಅಂದರೆ ತುಂಬ ಹರಿ ಮಾಡಿಕೊಂಡು ಥ್ರೂ ಔಟ್ ದ ಇನ್ನಿಂಗ್ಸು ತುಂಬ ಕೂಲಾಗಿದ್ದು ನಮಗೆ ಇವತ್ತು ಗೇಮ್ ಮುಗಿಸ್ಕೊಟ್ರು. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ ಪ್ರಿವ್ಯೂದಲ್ಲಿ, ವೆಸ್ಟ್ ಇಂಡೀಸ್ ಅವ್ರು ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ನಮ್ಮೇಲೆ ಗೆಲ್ಲಬೇಕಂದ್ರೆ 200+ ಹೊಡಿಬೇಕು. ಏನಾದರೂ ಇವ್ರು 193 195 ಎಲ್ಲ ಹೊಡೆದ್ರೆ ನಮ್ಮ ಇಂಡಿಯಾದವ್ರು ಬಂದುಬಿಟ್ಟು ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ. ಸೊ ಅದು ಹಾಗೆ ಆಯಿತು. ನಮ್ಮವ್ರು ಸ್ಟಾರ್ಟಿಂಗಲ್ಲಿ 1-2 ವಿಕೆಟ್ಸ್ ಕಳ್ಕೊಂಡ್ರು, ಅಷ್ಟು ಬಿಟ್ಟರೆ ಅದಾದಮೇಲೆ ಒಂದು ರೇಂಜಿಗೆ ನಾವು ಗೇಮ್ ಒಳಗೆ ಇದ್ವಿ. ನಾವು ರನ್ ರೇಟ್ನ ಮೇಲ್ಗಡೆ ಹೋಗೋಕ್ಕೆ ಬಿಡಲೇ ಇಲ್ಲ. 10 9 8.5 ಅದೇ ಥರ ಇತ್ತು. ಸೊ ಓವರಾಲ್ ಸಂಜು ಸ್ಯಾಮ್ಸನ್ಗೆ ಕ್ರೆಡಿಟ್ಸ್ ಕೊಡಲೇಬೇಕು. ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಸೊ ಇವಾಗ ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬೇಡ. ಟಾಸ್ ಗೆದ್ದುಬಿಟ್ಟು ನಮ್ಮ ಇಂಡಿಯಾದವರು ಬೌಲಿಂಗ್ ಚೂಸ್ ಮಾಡ್ತಾರೆ. ಸೂರ್ಯಕುಮಾರ್ ಯಾದವ್ ಹೇಳ್ತಾರೆ ಪಿಚ್ಚಲ್ಲಿ ಸ್ವಲ್ಪ ಡ್ಯೂ ಇದೆ, ಸೆಕೆಂಡ್ ಬ್ಯಾಟಿಂಗಿಗೆ ಅಡ್ವಾಂಟೇಜ್ ಆಗುತ್ತೆ ಅಂತ. ಸೊ ಸ್ಟಾರ್ಟಿಂಗಲ್ಲಿ ವೆಸ್ಟ್ ಇಂಡೀಸ್ ಅವರಿಗೆ ಪವರ್ ಪ್ಲೇ ಅಂತ ಬಂದಾಗ ಇರೋದ್ರಲ್ಲಿ ಸ್ವಲ್ಪ ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. 40+ ರನ್ಸು, 1 ವಿಕೆಟು ಕಳ್ಕೊಂಡಿರಲ್ಲ. ಸೊ ಒಂಥರ ಒಳ್ಳೆ ಸ್ಟಾರ್ಟು. ಆ್ಯಂಡ್ ಅವ್ರು 11ಲ್ಲಿ ಇನ್ನೊಂದೇನು ಸರ್ಪ್ರೈಸ್ ಅಂದರೆ, ಒಂದು ಬ್ಯಾಟರ್ನ ಶಾರ್ಟಾಗಿ ಆಡಿಸ್ತೀನಿ ಅಂದ್ಬಿಟ್ಟು ಬ್ರೆಂಡನ್ ಕಿಂಗ್ನ ಡ್ರಾಪ್ ಮಾಡಿಬಿಟ್ಟು ಅಖಿಲ್ ಹುಸೈನ್ನ ಕರ್ಕೊಂಬಂದಿದ್ದಕ್ಕೂ ಏನು ಅಷ್ಟೊಂದು ಯೂಸ್ ಆಗಿಲ್ಲ. ಏನೋ ಅಭಿಷೇಕ್ ಶರ್ಮಾದೊಂದು ವಿಕೆಟ್ ತೆಕ್ಕೊಟ್ರು ಅಷ್ಟೇ. 2 ಓವರ್ಸಿಗೆ 22 ರನ್ಸ್ ಏನೋ ಕೊಟ್ಟರು. ಅವ್ರದ್ದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಬಟ್ ಧೈರ್ಯವಾಗಿ ಹೋದರು, ಇಲ್ಲ ನಾವು ಒಂದು ಬ್ಯಾಟ್ಸ್ಮನ್ ಶಾರ್ಟಾಗೇ ಆಡ್ತೀವಿ ಅಂತ. ಸೊ ಅದಾದಮೇಲೆ 8th ಓವರ್ ಏನೋ ವರುಣ್ ಚಕ್ರವರ್ತಿ ಬರ್ತಾರೆ. ಬೋಲ್ಡು ಶಾಯ್ ಹೋಪು ರಾಂಗ್ ಶಾರ್ಟ್ ಸೆಲೆಕ್ಷನಿಂದ ಬೋಲ್ಡಾಗಿ ಹೋಗ್ತಾರೆ. ಅಪ್ ಟು 12 ಓವರ್ಸ್ ತನಕನೂ ನಾವು ಪ್ರೆಷರಲ್ಲೇ ಇರ್ತೀವಿ. ಯಾಕಂದರೆ ಅವರು ಗೇಮ್ ಒಳಗೆ ಇರ್ತಾರೆ, ಚೆನ್ನಾಗಿ ಆಡ್ತಾಯಿರ್ತಾರೆ. ರಾಸ್ಟನ್ ಚೇಸು 40+ ರನ್ಸಲ್ಲಿ ಬ್ಯಾಟಿಂಗ್ ಆಡ್ತಾಯಿರ್ತಾರೆ. ಆ್ಯಂಡ್ ಶಿಮ್ರನ್ ಹಿಟ್ಮೇರುವೆ ವರುಣ್ ಚಕ್ರವರ್ತಿನ ಟಾರ್ಗೆಟ್ ಮಾಡಿ ಹೊಡಿತಿರ್ತಾರೆ. ಆ್ಯಂಡ್ ಅವರು 195 ಮೇನ್ ತಲುಪೋದಕ್ಕೆ ನಮ್ಮ ಪುವರ್ ಫೀಲ್ಡಿಂಗೇ ಕಾರಣ. ಅಭಿಷೇಕ್ ಶರ್ಮಾ ಅವರು ರಾಸ್ಟನ್ ಚೇಸುಗೆ 11 ರನ್ನಲ್ಲೇನೋ ಇಡ್ತಾರೆ, ಅವಾಗ ಕ್ಯಾಚ್ ಬಿಡ್ತಾರೆ ಅಭಿಷೇಕ್ ಶರ್ಮಾ ಅವರು. ಅಲ್ಲಿಂದ ಇವರು 40 ಹೊಡಿತಾರೆ, 40+ ರನ್ಸು. ಸೊ ಅದೊಂಥರ ಎಲ್ಲ ಸೇರುತ್ತೆ. ಮಿಸ್ ಫೀಲ್ಡ್ಸು. ಅಭಿಷೇಕ್ ಶರ್ಮನ 2 ಕ್ಯಾಚ್ ಬಿಟ್ಟರು, ಇನ್ನೊಂದು ರಾಮನ್ ಪವಲ್ದೇನೋ ಕ್ಯಾಚ್ ಬಿಟ್ಟರು. ಸೊ ಆ್ಯಂಡ್ ಇಶಾನ್ ಕಿಶನ್ ಸ್ವಲ್ಪ ಮಿಸ್ ಫೀಲ್ಡಿಂಗ್ ಎಲ್ಲ ಮಾಡಿದ್ರು. ಸೊ ಅದಕ್ಕೆ 195 ಮೈನಾಗಿ ಅವರು ರೀಚ್ ಆಗೋಕ್ಕೆ ಇದಾಗಿದ್ದು. ಸೊ ಅದೇ ವಾಪಸ್ ಈ ಗೇಮಿಗೆ ಬರೋಂಗಿದ್ರೆ 12ನೇ ಓವರ್ ಅಷ್ಟರಲ್ಲಿ ನಾವು ತುಂಬ ಪ್ರೆಷರಲ್ಲಿ ಇರ್ತೀವಿ. ಆವಾಗ ಬುಮ್ರಾ ಬರ್ತಾರೆ, 2 ವಿಕೆಟ್ ತೆಕ್ಕೊಡ್ತಾರೆ ಬ್ಯಾಕ್ ಟು ಬ್ಯಾಕು. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಬುಮ್ರಾ ಅವರು. 4 overs 36 for 2, ಅದು 195 ಅಂತ ಬಿಗ್ ಸ್ಕೋರಲ್ಲಿ. ಇವ್ರದ್ದು ಒಂಥರ ಡೀಸೆಂಟ್ ಬೌಲಿಂಗ್ ಅಂತಲೇ ಹೇಳ್ಬೇಕು. ಯಾಕಂದರೆ ಎಲ್ಲರೂ ಅಕ್ಷರ್ ಪಟೇಲ್ ಸ್ವಲ್ಪ ಎಕನಾಮಿಕ್ಕಾಗಿ ಮಾಡಿದ್ರು, 4 overs 35 ಕೊಟ್ಟರು ಅವ್ರಿಗೆ. ಬಟ್ 1 ವಿಕೆಟು ಸಿಕ್ಕಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಬೆಸ್ಟು ಬುಮ್ರಾನೇ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ತೆಕ್ಕೊಟ್ರು. ಆವಾಗ ನಾವು ವಾಪಸ್ ಗೇಮ್ ಒಳಗೆ ಬಂದ್ವಿ. ಆವಾಗ ಅವರು 3 ವಿಕೆಟನ್ನು ಕಳ್ಕೊತಾರೆ. ಅದಾದಮೇಲೆ ಆ್ಯಕ್ಚುಲಿ ಒಂದು 15th ಓವರ್ ತನಕ ನಾವೇ ಗೇಮ್ ಒಳಗೆ ಇರ್ತೀವಿ. ಆ ಓವರ್ ಆ್ಯಕ್ಚುಲಿ ಅಲ್ಲೇ ಮಿಸ್ಟೇಕ್ ಆಗೋಗುತ್ತೆ. ವರುಣ್ ಚಕ್ರವರ್ತಿ ಕೊಡಬೇಕಿತ್ತು ಆ ಓವರು. ಬಟ್ ಗಂಭೀರ್ ಅಲ್ಲಿಂದ ಡಿಸಿಷನ್ ವಾಷಿಂಗ್ಟನ್ ಸುಂದರ್ ಕೈಲಿ ಕಳಿಸ್ಬಿಟ್ಟು ಇವ್ರಿಗೆ ಕೊಡ್ತಾರೆ, ಹರ್ಷ್ದೀಪ್ ಸಿಂಗ್ಗೆ. ಆ ವೈಡಿಂದ ಸ್ಟಾರ್ಟ್ ಮಾಡ್ತಾರೆ. ಒಂಥರ ಎಕ್ಸ್ಟ್ರಾ 5 ರನ್ಸ್ ಬಂದುಬಿಡುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಒಂಥರ ವಾಪಸ್ ವೆಸ್ಟ್ ಇಂಡೀಸಿಗೆ ಮೊಮೆಂಟಮ್ ಬಂದಂಗೆ ಆಗೋಯ್ತು. 24 ರನ್ನೇನೋ ಬರುತ್ತೆ ಓವರಲ್ಲಿ. ಸೊ ಅವಾಗ ಅನಿಸ್ಬಿಟ್ಟಿರುತ್ತೆ ಮೇ ಬಿ ಏನು 200 220 ಎಲ್ಲ ಹೊಡೆದ್ರೆ ತುಂಬ ಕಷ್ಟ ಆಗುತ್ತೆ ಅಂತ. ಬಟ್ ವಾಪಸ್ಸು ಇವರುಗಳೇ ಬಂದು ಪುಲ್ ಬ್ಯಾಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಓವರ್ ವರುಣ್ ಚಕ್ರವರ್ತಿ ಬಂದು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಬುಮ್ರಾನೂ ಸೂಪರಾಗಿ ಮಾಡಿದ್ರು ಇವತ್ತು. ಅಂದರೆ ಹೊಡೆಸ್ಕೊಂಡ್ರು ಬುಮ್ರಾ ಅವರು. ಯಾಕಂದರೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಗೇಮ್ಸು. ಎಲ್ಲ ಮ್ಯಾಚು ಬುಮ್ರಾ ಎಕನಾಮಿಕಲ್ಲಿ ಮಾಡಬೇಕು. ಅವರು ಯಾರು 6 4 ಹೊಡಿಲೇಬಾರ್ದು ಅಂದ್ರೆ ಹಂಗೆಲ್ಲ ಆಗಲ್ಲ. ಸೊ ಓವರಾಲ್ 195 ತಲುಪ್ತಾರೆ. ಬಟ್ ಅವರು ಡೆತ್ನ ಸೂಪರಾಗಿ ಯೂಟಿಲೈಸ್ ಮಾಡಿಕೊಂಡ್ರು. ಲಾಸ್ಟ್ 5 ಓವರಿಗೆ 70 ರನ್ ಏನೋ ಹೊಡೆದಿದ್ದಾರೆ. ಸೊ ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರು.
ಸೊ ಜೇಸನ್ ಹೋಲ್ಡರ್ ಆ್ಯಂಡ್ ರೋಮನ್ ಪೊವೆಲ್ದೊಂದು ಕ್ಯಾಚ್ ಬೇರೆ ಬಿಟ್ಟರು ಅಭಿಷೇಕ್ ಶರ್ಮಾ ಅವರು. ಇಲ್ಲಾಂದಿದ್ರೆ ಇನ್ನೊಂದು 10 ರನ್ನು ಸ್ವಲ್ಪ ಕಮ್ಮಿನೇ ಆಗಿರೋದು. ಸೊ ಇದನ್ನು ಚೆಸ್ ಮಾಡೋಕ್ಕಂತ ಬರ್ತಾರೆ ವೆಸ್ಟ್ ಇಂಡೀಸ್ ಅವರು, ಇಂಡಿಯಾದವರು ಇದನ್ನ ಚೆಸ್ ಮಾಡೋಕ್ಕೆ ಬರ್ತಾರೆ. ಇನಿಷಿಯಲಿನೇ ಬೇಗ 2 ವಿಕೆಟ್ ಬಿದ್ದೋಗ್ಬಿಡುತ್ತೆ, ಒಂಥರ ಪ್ರೆಷರು. ಫಸ್ಟ್ ಆ್ಯಕ್ಚುಲಿ ಅಖಿಲ್ ಹುಸೇನ್ಗೆ ಅಭಿಷೇಕ್ ಶರ್ಮಾ ಏನು ಔಟ್ ಆಗ್ತಾರೆ, ಓವರಲ್ಲಿ 17 ರನ್ ಬಂದಿರುತ್ತೆ. ಬೇಕೇ ಇರಲ್ಲ ಬಿಗ್ ಶಾಟು. ಇವ್ರು ಇನ್ನೂ ಬಿಗ್ ಓವರ್ ಮಾಡೋಕ್ಕೆ ಹೋಗೋಣ, 23 ರನ್ ಓವರ್ ಮಾಡೋಕ್ಕೆ ಹೋಗೋಣ ಅಂತ 6 ಹೊಡೆಯೋಕೆ ಹೋಗ್ಬಿಟ್ಟು ಬೇಗ ಔಟ್ ಹೋಗ್ತಾರೆ ಅಭಿಷೇಕ್ ಶರ್ಮಾ ಅವರು 10 ರನ್ನಿಗೆ 11 ಬಾಲ್ ಆಡಿ. ಬಟ್ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅಭಿಷೇಕ್ ಶರ್ಮಾ ಅಂತವ್ರಿಗೆ ಇವಾಗ ಈ ಮ್ಯಾಚ್ ಅನ್ನೋ ಒಂದು ಬಿಗ್ ಇನ್ನಿಂಗ್ಸ್ ಬಂದಿದೆ ಅಂದರೆ ನೆಕ್ಸ್ಟ್ 1-3-4 ಗೇಮ್ಸ್ ಕಂಟಿನ್ಯೂಸ್ ಫೇಲ್ಯೂರ್ ಆದ್ರೂ ಬ್ಯಾಕ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಅವ್ರು ಹೊಡೆದ ಮ್ಯಾಚು 100% ಸಿಂಗಲ್ ಹ್ಯಾಂಡೆಡ್ಲಿ ತೊಗೊಂಡು ಹೋಗ್ತಾರೆ. ಸೊ ಆ ಥರ ಇಂಟೆಂಟ್ ಇಟ್ಕೊಂಡಿರೋರಿಗೆ ಏನೂ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಅದಾದಮೇಲೆ ಇಶಾನ್ ಕಿಶನ್ ಬರ್ತಾರೆ. ಇಶಾನ್ ಕಿಶನ್ ಏನು ಕಾಂಟ್ರಿಬ್ಯೂಟ್ ಮಾಡಲ್ಲ. ಅಭಿಷೇಕ್ ಶರ್ಮಾ ಹೆಂಗೆ ಔಟ್ ಆದರೂ ಅವರು ಹಾಗೆ ಅಗ್ರೆಸಿವ್ ಇಂಟೆಂಟಲ್ಲಿ ಹೊಡೆಯೋಕೆ ಹೋಗ್ತಾರೆ. ಸೊ ಈ ಕಡೆಯಿಂದ ಸಂಜು ಸ್ಯಾಮ್ಸನ್ ಅವರು ನಿಂತ್ಕೊಂಡು ಆಡ್ತಾ ಇರ್ತಾರೆ. ಬಟ್ ನಮಗೆ 2 ವಿಕೆಟ್ ಬಿದ್ದರೂ ಪವರ್ ಪ್ಲೇಯಲ್ಲಿ ತುಂಬ ಚೆನ್ನಾಗೇ ಸ್ಟಾರ್ಟ್ ಬರುತ್ತೆ, 50+ ರನ್ಸ್ ಏನೋ ನಮಗೆ ಸ್ಟಾರ್ಟ್ ಬರುತ್ತೆ. 2 ವಿಕೆಟ್ ಕಳ್ಕೊಂಡಿರ್ತೀವಿ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಪುವರ್ ಫಾರ್ಮ್ ಕಂಟಿನ್ಯೂ. ನಾನು ಲಾಸ್ಟ್ ಫ್ಯೂ ಗೇಮ್ಸಿಂದನೇ ಹೇಳ್ತಾ ಇದ್ದೀನಿ, ಇವಾಗ ಎಲ್ಲ ಟೀಮ್ಸ್ ಮೇಲೂ ಏನಾಗ್ತಾಯಿದೆ ಅಂದರೆ ಸಿಂಗಲ್ ಡಿಜಿಟಲ್ಲಿದ್ದಾಗ ಒಂದು ಆಪರ್ಚುನಿಟಿ ಕೊಡ್ತಾರೆ ಕ್ಯಾಚ್ ಹಿಡಿಯೋಕ್ಕೆ, ಅವ್ರು ಬಿಡ್ತಾರೆ. ಅವಾಗ ಇವರೊಂದು 25-30 ರನ್ ಹೊಡಿತಾರೆ, ಅಷ್ಟು ಬಿಟ್ಟರೆ ಬಿಗಿನಿಂಗ್ಸ್ ನೋಡೇ ಇಲ್ಲ. ಇವತ್ತು ಅಷ್ಟೇ, ಒಂದು ಕಡೆ ಸಂಜು ಸ್ಯಾಮ್ಸನ್ ಆಡ್ತಾಯಿದ್ರು, ಇಲ್ಲಾಂದರೆ ನಮಗೆ ತುಂಬ ಪ್ರೆಷರ್ ಆಗ್ಬಿಡೋದು ಸ್ಯಾಮ್ಸನ್ ಆಡಿರಲಿಲ್ಲ ಅಂದಿದ್ರು. ಇವತ್ತು ಇವ್ರು 16 ಬಾಲಿಗೆ 19 ರನ್ ಅಷ್ಟೇ ಸೂರ್ಯಕುಮಾರ್ ಯಾದವ್. ಸೊ ಅವರು ಹೋಗ್ತಾರೆ ಔಟ್ ಆಗಿಬಿಟ್ಟು. ಆ್ಯಂಡ್ ನೆಕ್ಸ್ಟು ತಿಲಕ್ ವರ್ಮಾ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು. ಸ್ಟ್ರಗಲ್ ಎಲ್ಲ ಏನೂ ಇಲ್ಲ, 27 ರನ್ಸ್ ಹೊಡೆದ್ರು, ಒಂದು 17-18 ಬಾಲ್ಸ್ ತೊಗೊಂಡು, ಸಿಕ್ಸಸ್ಸು ಬೌಂಡ್ರೀಸು ಎಲ್ಲ. ಅವ್ರ ಕ್ಯಾಮ್ಯೋ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ತಿಲಕ್ ವರ್ಮಾ ಔಟ್ ಆಗೋಗ್ತಾರೆ. ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಅವರೊಂದು 15-16 ರನ್ಸ್ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಬೌಂಡ್ರೀಸ್ ಎಲ್ಲ ಹೊಡೆದು. ಅವರು ಒಂದು ಕಡೆ ನಿಂತ್ಕೊಂಡು ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಆಮೇಲೆ ದೂಬೆ ಇನ್ನಿಂಗ್ಸು ತುಂಬ ಇಂಪಾರ್ಟೆಂಟ್ ಆಯ್ತು. ಯಾಕಂದರೆ 2-4 ಏನು ಬಂತು ಆ ಓವರಲ್ಲಿ, ಇಲ್ಲಾಂದಿದ್ರೆ ಮತ್ತೆ ಸ್ಯಾಮ್ಸನ್ ಮೇಲೆ ಪ್ರೆಷರ್ ಆಗ್ಬಿಡೋದು. ಬಟ್ ದೂಬೆ ತುಂಬ ಚೆನ್ನಾಗಿ ಆಡಿದ್ರು. ಕೆಲವೊಬ್ಬರೆಲ್ಲ ಬಿಗ್ ಕ್ರಿಕೆಟರ್ಸ್ ಪಾಪ ದೂಬೆ ಬಗ್ಗೆ ಏನೇನೋ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು, ಏನು ಸುಮ್ಮನೆ ಗ್ರೂಪಲ್ಲಿರೋದು, ಏನೂ ಮಾಡೋದಿಲ್ಲ ದೂಬೆ ಅಂತ. ಬಟ್ ಇವತ್ತು 2 ಬೌಂಡ್ರಿ ತುಂಬ ಇಂಪಾರ್ಟೆಂಟು. ಸೊ ಅದಾದಮೇಲೆ ಲಾಸ್ಟ್ ಓವರ್ಗೆ ಒಂದು 7-8 ರನ್ ಬೇಕಿರುತ್ತೆ. ಆರಾಮಾಗಿ ಬಂದುಬಿಟ್ಟು ಸಂಜು ಸ್ಯಾಮ್ಸನ್ನು ಫಸ್ಟ್ ಬಾಲೇ 6 ಹೊಡಿತಾರೆ. ಆಮೇಲೆ 2 ರನ್ ತೊಗೊಂಬಿಟ್ಟು ಆಮೇಲೆ ಬೌಂಡ್ರಿ ಹೊಡಿತಾರೆ, ಕರೆಕ್ಟು 4 ಹೊಡೆದ್ಬಿಟ್ಟು ಗೆಲ್ಲಿಸ್ತಾರೆ ಸಂಜು ಸ್ಯಾಮ್ಸನ್ನು. ಥರ ಗೆದ್ದ ತಕ್ಷಣ ಅವ್ರ ಸೆಲೆಬ್ರೇಷನ್ ನೋಡಬೇಕಿತ್ತು, ತುಂಬ ಚೆನ್ನಾಗಿ ಇದು ಮಾಡಿದ್ರು. ಅವ್ರಿಗೂ ತುಂಬ ಖುಷಿಯಾಗಿರುತ್ತೆ, ಯಾಕಂದರೆ ಅವರು ಅಂದ್ಕೊಂಡಿರಲ್ಲ ಈ ಥರ ನನ್ನಿಂದ ಒಂದು ಇನ್ನಿಂಗ್ಸ್ ಬರುತ್ತೆ, ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ. ಇವತ್ತು ಬಾಲ್ 1ಇಂದನೇ ಹೈ ಆನ್ ಕಾನ್ಫಿಡೆನ್ಸ್ ಇದ್ದರು. ಸೊ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಈ ವೆಸ್ಟ್ ಇಂಡೀಸ್ ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ, ಆ್ಯಕ್ಚುಲಿ ಮ್ಯಾಥ್ ಫೋರ್ಡ್ ಅವ್ರು ಸ್ವಲ್ಪ ಇರೋದ್ರಲ್ಲಿ ಚೆನ್ನಾಗಿ ಮಾಡಿದ್ರು. ಅವರೆಲ್ಲ ಕಾಸ್ಟ್ಲಿನೇ, ಯಾಕಂದರೆ 195 ಚೇಸ್ ಮಾಡ್ತಾಯಿದ್ದಾರೆ. ಅಂದರೆ ಎಕನಾಮಿಕಲಿ ಮಾಡೋಕ್ಕಿರೋ ಬೌಲರ್ಸ್ ನಾನು ಹೇಳಿದ್ದೆ ಪ್ರಿವ್ಯೂದಲ್ಲೇ, ವೆಸ್ಟ್ ಇಂಡೀಸ್ ಹತ್ರ ಅದರ ಬೌಲಿಂಗ್ ಅಟ್ಯಾಕ್ ಇಲ್ಲ ಅಂತ. ಅಖಿಲ್ ಹುಸೇನಿಗೆ 1 ವಿಕೆಟು, ನಮ್ಮವರು ಬರೀ 4-5 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು. ನಾವು ಈಸಿಯಾಗೆ ಚೇಸ್ ಮಾಡಿದ್ವಿ, 5 ವಿಕೆಟ್ಸ್ ವಿಕ್ಟ್ರಿ ನಮಗೆ. ಆ್ಯಂಡ್ ಇವ್ರಿಗೊಂದು ವಿಕೆಟ್ ಸಿಕ್ತು, ಸಮಾರ್ ಜೋಸಫಿಗೆ 1 ವಿಕೆಟ್ ಸಿಕ್ತು, ಜೇಸನ್ ಹೋಲ್ಡರ್ಗೆ 2 ವಿಕೆಟು. ನಾನು ಹೇಳಿದ್ದೆ ಸಮಾರ್ ಜೋಸಫಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಲೇಟ್ ಆಫ್ ದ ಇನ್ನಿಂಗ್ಸ್ ಬರ್ತಾರೆ, ಬಟ್ಟು ಯಾರು ಕರ್ಸೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅದೆಲ್ಲ ಮಿಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಸೊ ಅವರು ತುಂಬ ಕಾಸ್ಟ್ಲಿ ಆದರು. ರಾಶ್ ಟೆನ್ಚರ್ಸ್ನ ಬ್ಯಾಕ್ ಮಾಡಿದ್ದಕ್ಕೂ ಬ್ಯಾಟಿಂಗಲ್ಲಿ ಏನೋ ಸ್ವಲ್ಪ ಬಂತು, ಅಭಿಷೇಕ್ ಶರ್ಮಾ ಕ್ಯಾಚ್ ಹಿಡಿದ್ರು ಅದು ಬರ್ತಾ ಇರಲಿಲ್ಲ. ಬೌಲಿಂಗಲ್ಲಿ ಏನಷ್ಟು ಫಸ್ಟ್ ಓವರ್ 3 ರನ್ ಕೊಟ್ಟರು, ಯಾಪ ಇದು ಚೇಂಜ್ ಮಾಡಿಬಿಡ್ತಾರೆ ಅಂದರೆ ಇಲ್ಲ. ಅದಾದಮೇಲೆ ಆರಾಮಾಗಿ ನಮ್ಮ ಬ್ಯಾಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಆಡಿದ್ರು. ಓವರಾಲ್ ಇಂಟು ದ ಸೆಮಿಫೈನಲ್ಸ್. ಸೊ ಸಂಜು ಸ್ಯಾಮ್ಸನ್ ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು, ತುಂಬ ಚೆನ್ನಾಗಿ ಆಡಿದ್ರು. ಅವ್ರ ಇನ್ನಿಂಗ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ, ಯಾಕಂದರೆ ಬೇರೆ ಗೇಮ್ ಥರ ರಾಂಗ್ ಶಾಟ್ ಸೆಲೆಕ್ಷನ್ ಅರ್ಜೆಂಟಲ್ಲಿ ಹೆಂಗೆಂಗೋ ಹೊಡಿಯೋಕೆ ಹೋಗೋದು, ಇವತ್ತು ಏನೂ ಮಾಡಲಿಲ್ಲ, ಕೂಲಾಗಿ ಥ್ರೂ ಔಟ್ ದ ಇನ್ನಿಂಗ್ಸು. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ, ಯಾರಾದರೂ ಮ್ಯಾಚ್ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಅಟ್ಲೀಸ್ಟ್ ಹೈಲೈಟ್ಸ್ನ. ಥ್ರೂ ಔಟ್ ದ ಇನ್ನಿಂಗ್ಸು ಕಾಮಾಗಿ ಫೋಕಸ್ಡಾಗಿ ತುಂಬ ಚೆನ್ನಾಗಿ ಆಡಿದ್ರು. ಸೊ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್, ಇಂಡಿಯಾ ಇಂಟು ದ ಸೆಮಿಫೈನಲ್ಸ್. ಸೊ ನಾವು ಇವಾಗ ಇಂಗ್ಲೆಂಡ್ ಮೇಲೆ ಆಡೋಕೆ ಹೋಗ್ತಾ ಇದ್ದೀವಿ, ಆ ಮ್ಯಾಚ್ ಪ್ರಿವ್ಯೂನೂ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್ ಬರುತ್ತೆ. ಸಿಗೋಣ ಮುಂದಿನ